ಮೈನಸ್ ಇಂಟು ಮೈನಸ್ ಪ್ಲಸ್ ಆಗೋದು ಬರೀ ಮ್ಯಾಥ್ಸಲ್ಲಿ ಮಾತ್ರ. ನಿಜ ಜೀವನದಲ್ಲಿ ಹಾಗೆಲ್ಲ ಆಗಲ್ಲ. ಹಾಯ್ ಫ್ರೆಂಡ್ಸ್, ಸತ್ಯ ಟಾಕ್ಸ್ನ ಮತ್ತೊಂದು ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ಶುನಕಾಯಿ ಬಿರಿಯಾನಿ ಹೌಸ್ನ ಮಾಲೀಕ ಜಿತೇಂದ್ರ ಕುಮಾರ್. ವೆಲ್ಕಮ್ ಸರ್. ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನಾನು ಇಂಜಿನಿಯರಿಂಗ್ ಮಾಡಿದ್ದು. ಇಂಜಿನಿಯರಿಂಗ್ ಮಾಡಿ ಬಿರಿಯಾನಿ ಹೌಸಾ? ಹೆಂಗೆ ಸರ್? ನಾನು ಇಂಜಿನಿಯರಿಂಗ್ ಓದ್ಬೇಕಾದ್ರೆ ಐಡಿಯಾ ಬಂತು, ಅದಕ್ಕೆ ನಾನು ಇಂಜಿನಿಯರಿಂಗ್ ಮಾಡಿದೆ. ಸರ್, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ಇದ್ದೀರಾ? ನನಗೆ ಒಬ್ಳು ಹೆಂಡತಿ, ಇಬ್ಬರು ಮಕ್ಕಳಿದ್ದಾರೆ. ಒಬ್ಬನ ಹೆಸರು ರೋಹನ್, ಇನ್ನೊಬ್ಬನ ಹೆಸರು ಟಾಮಿ ಅಂತ. ಹಾಂ, ಟಾಮಿನಾ? ಟಾಮಿ ಅನ್ನೋದು ನಮ್ಮ ಮನೇಲಿರೋ ನಾಯಿ. ನಾವು ಮಗು ಥರನೇ ನೋಡ್ಕೋತೀವಿ. ಐ ಆಮ್ ಎ ಡಾಗ್ ಲವರ್. ದಟ್ಸ್ ವೆರಿ ಹಂಬಲ್ ಆಫ್ ಯು ಸರ್. ಬರೀ 40 ರೂಪಾಯಿಗೆ ಬಿರಿಯಾನಿನ ಮಾರಿ ಬಿರಿಯಾನಿ ಅಂಕಲ್ ಅಂತ ಫೇಮಸ್ ಆಗಿದ್ದೀರಾ. ಬಿರಿಯಾನಿನ ಬರೀ 40 ರೂಪಾಯಿಗೆ ಮಾರ್ತಿರಲ್ಲ, ನಿಮಗೆ ಲಾಸ್ ಆಗಲ್ವಾ? ನಮಗೆ ಇದರಲ್ಲಿ ಲಾಭ ಇದೆ, ಆದರೆ ತುಂಬ ಲಾಭ ನಾವು ಎಕ್ಸ್ಪೆಕ್ಟ್ ಮಾಡಲ್ಲ. ಮೋರ್ ಆಫ್ ಎ ಸಮಾಜ ಸೇವೆ ಥರ ಮಾಡ್ತಾ ಇದ್ದೀವಿ. ನಂದು ಇನ್ನೊಂದು ಬಿಸ್ನೆಸ್ ಇದೆ, ಅದರಲ್ಲಿ ತುಂಬ ಲಾಭ ಇದೆ. ಇನ್ನೊಂದು ಬಿಸ್ನೆಸ್ಸಲ್ಲಿ ತುಂಬ ಲಾಭ ಇದೆ ಅಂದ್ರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಏನಾದರೂ? ನಮ್ದು ಇನ್ನೊಂದು ಸಪ್ಲೈ ಚೈನ್ ಬಿಸ್ನೆಸ್ ಇದೆ, ಶುನಕಾಯಿ ಎಕ್ಸ್ಪೋರ್ಟ್ಸ್ ಅಂತ. ಅದರಲ್ಲಿ ನನಗೆ ತುಂಬ ಪ್ರಾಫಿಟ್ ಇದೆ. ಸರ್, ನಿಮ್ಮ ಸಪ್ಲೈ ಚೈನ್ ಬಿಸ್ನೆಸ್ದು ಆಫೀಸ್ ಎಲ್ಲೆಲ್ಲಿ ಲೊಕೇಟ್ ಆಗಿದೆ? ನಮ್ದು ಆಫೀಸ್ ಇಂಥ ಕಡೆ ಅಂತಲೇ ಪರ್ಟಿಕ್ಯುಲರ್ ಇಲ್ಲ. ನಮಗೆ ರಾ ಮೆಟೀರಿಯಲ್ಸ್ ಎಲ್ಲಿ ಸಿಗುತ್ತೋ ನಾವು ಅಲ್ಲಿ ಹುಡ್ಕೊಂಡು ಹೋಗಿ ಅಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ತೀವಿ. ದಟ್ಸ್ ಅ ಲಾಟ್ ಆಫ್ ಹಾರ್ಡ್ ವರ್ಕ್ ಸರ್. ಇಲ್ಲ, ಹಾಗೇನಿಲ್ಲ, ತುಂಬ ಕಷ್ಟ. ಸರ್, ಈಗಿನ ಯೂತ್ಸ್ಗೆ ನಿಮ್ಮ ಥರ ಬೆಳಿಬೇಕು ಅಂದ್ಕೊಂಡಿರೋರಿಗೆ ಇನ್ಸ್ಪೈರಿಂಗ್ ಆಗಿ ಒಂದೆರಡು ಮಾತು. ಎ ಬಿರಿಯಾನಿ ಈಸ್ ನಾಟ್ ಜಸ್ಟ್ ಅಬೌಟ್ ರೈಸ್, ಇಟ್ಸ್ ಅಬೌಟ್ ಪೀಸ್. ಸೊ ಫ್ರೆಂಡ್ಸ್, ಇವತ್ತಿನ ಸತ್ಯ ಟಾಕ್ಸ್ ಎಪಿಸೋಡ್ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಶುನಕಾಯಿ ಬಿರಿಯಾನಿ ಹೌಸ್ನ ಮಾಲೀಕರಾದ ಜಿತೇಂದ್ರ ಕುಮಾರ್ ಅವರಿಗೆ ಧನ್ಯವಾದ ಹೇಳ್ತಾ ಇಲ್ಲಿನ ಎಪಿಸೋಡ್ನ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದ. ಥ್ಯಾಂಕ್ ಯು. ಒಂದು ನಿಮಿಷ, ಕೊಡ ಇಲ್ಲಿ. ನಮ್ಮ ಕಡೆಯಿಂದ ನಿಮ್ಮ ಟೀಮಿಗೆ ಜಾಸ್ತಿ ಪೀಸ್ ಇರುವಂಥ 40 ರೂಪಾಯಿ ಬಿರಿಯಾನಿ ಪೀಸ್. ಹಲೋ, ಇವತ್ತು ಪಾಡ್ಕಾಸ್ಟ್ ಮಾಡ್ದೆ ಮಗ. 40 ರೂಪಾಯಿ ಬಿರಿಯಾನಿ ಅಂತೆ. ಏನು ಟೇಸ್ಟ್ ಇತ್ತು ಮಗ. ಮಾಂಸ ಸಖತ್ ಜ್ಯೂಸಿ ಆಗಿತ್ತು. ಮಾಂಸ ಅಂತೂ ಮಗ ಹೂವ ಇದಾಗಿತ್ತು ಮಗ. ನಂದು ಇನ್ನೊಂದು ಬಿಸ್ನೆಸ್ ಇದೆ, ಅದರಲ್ಲಿ ತುಂಬ ಲಾಭ ಇದೆ. ನಮ್ದು ಆಫೀಸ್ ಇಂಥ ಕಡೆ ಅಂತಲೇ ಪರ್ಟಿಕ್ಯುಲರ್ ಇಲ್ಲ. ನಮಗೆ ರಾ ಮೆಟೀರಿಯಲ್ಸ್ ಎಲ್ಲಿ ಸಿಗುತ್ತೋ ನಾವು ಅಲ್ಲಿ ಹುಡ್ಕೊಂಡು ಹೋಗಿ ಅಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ತೀವಿ. ಐ ಆಮ್ ಎ ಡಾಗ್ ಲವರ್. ನಿಮ್ಮ ಟೀಮಿಗೆ ಜಾಸ್ತಿ ಪೀಸ್ ಇರುವಂಥ 40 ರೂಪಾಯಿ ಬಿರಿಯಾನಿ ಪೀಸ್. ಬೇಗ ಬರಪ್ಪ, ಇನ್ನು 2 ಲಾರಿ ತುಂಬಿಸ್ಬೇಕು.